ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣ ಅಂತಂದರೆ ಅಷ್ಟು ಚಿಕ್ಕದಾಗಿ ಹೊಲಿಬೇಕು. ಅಗಲ ಬೇಕಂದರೆ ಸ್ವಲ್ಪ ದೊಡ್ಡದಾಗಿ ಹೊಲಿಬೇಕು. ಓಕೆನಾ? ನಾನು ಚಿಕ್ಕದಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ದೊಡ್ಡದು ಎಲ್ಲರೂ ಮಾಡ್ತಾರೆ, ಚಿಕ್ಕದು ಮಾಡೋಕ್ಕಾಗಲ್ಲ. मैं क्या बोल दिया मतलब इधर आपका ऐसा फोल्ड कर को मेरा चोटी से धागा चाहिए मतलब इधर स्टिच करना. ओके नहीं मैम मेरे को चोटी नहीं चाहिए, थोड़ा मोटा चाहिए मतलब इधर करना. ओके अब मैं चोटी से कैसे करना बोल के दे रही है. मतलब बड़ा वाला सब लोग करता है बट छोटी में नहीं आती है, इसलिए मैं चोटी कैसे करना मैं बोल के दे रही हूँ. देखो छोटी से क्या मतलब ये है ना, एक साइड का वो मेजरमेंट लेना. ओके गर्ल्स अभी हम स्टिच करने के बाद ऐसा नहीं होना, स्ट्ರೈಟ್ में आना. ಅಂದರೆ ಇವಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸೊಟ್ಟ ಹೋಗಂಗಿಲ್ಲ, ಸ್ಟ್ರೈಟಾಗಿ ಹೋಗಬೇಕು. ಆ ಥರ ಜಿಗ್ಜಾಗ್ ಆಯಿತು ಅಂದರೆ ಚೆನ್ನಾಗೂ ಬರೋಲ್ಲ ಆ್ಯಂಡ್ ಮತ್ತೊಂದು ಸತಿ ಮಾಡಬೇಕಾಗತ್ತೆ. ಲಾಕ್ ಮಾಡ್ಕೊಂಡ್ಬಿಡೋಣ. ಫಸ್ಟು ಸ್ಟಾರ್ಟಿಂಗಲ್ಲೂ ನಾವು ಓವರ್ ಲಾಕ್ ಮಾಡ್ಕೊಂಡ್ರಿ, ಎಂಡಲ್ಲೂ ಮಾಡಿದ್ರಿ. स्टार्टिंग में भी मैं ओवर लॉक कर दिया, एंड में भी ओवर लॉक कर दिया. बाद में इधर देखो एक्स्ट्रा फैब्रिक है ना, थोड़ी से छोड़ के रिमेनिंग फैब्रिक कट कर दो. ओके मैं कट कर दी. आप एक कैसे धागा करना मतलब ये नीडल लेना, आपका सूजी है ना वो सूजी लेना, सूजी लेके इधर फोल्ड लेयर करना. ओके क्यों मतलब वो स्टिफ में रहना. हम ऐसा डाल के हम खींचते हैं ना, इसलिए हम 4 लेयर लेंगे. ಓಕೆ ನಾವಿವಾಗ ಇದು ಹೊಲ್ದಾಯಿತು, ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನು ಕಟ್ ಮಾಡಾಯಿತು. ಇಷ್ಟೇ ಫ್ಯಾಬ್ರಿಕ್ ಇರಬೇಕು. ಅದಾದಮೇಲೆ ನೀಡಲ್ ತೊಗೊಂಡು 4 ಲೇಯರ್ ತೊಗೊಂಡಿದ್ದೀವಿ. 4 ಲೇಯರ್ ಏನಕ್ಕೆ ಅಂತಂದರೆ ಬೇಕಂದರೆ ನೀವು 4 ಲೇಯರ್ಗಿಂತ ಜಾಸ್ತಿನೂ ತೊಗೊಬೋದು. ಅಂದರೆ 6 ಲೇಯರ್ ತೊಗೊಬೋದು, 8 ಲೇಯರ್ ತೊಗೊಬೋದು. ಏನಕ್ಕೆ ನಾವು ಲೇಯರ್ ತುಂಬ ತೊಗೊತೀವಿ ಅಂತ ಅಂದರೆ ನಾವು ಹಿಂಗೆ ಎಳಿತೀವಿ ಅಲ್ವಾ, ದಾರ ಕಿತ್ತೋಗ್ಬಾರ್ದು. ಓಕೆನಾ? ಅದಕ್ಕೋಸ್ಕರನೇ ನಾವು ಇದು ತೊಗೊಂಡ್ವಿ. ಸೊ ಇವಾಗ ಹೇಗೆ ಅಂತ ಅಂದರೆ ನೋಡಿ, ಸೊ ನಾವು ಸ್ಟಿಚ್ ಮಾಡಿದ್ದೀವಲ್ವಾ, ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ವ ನಾವು, ಆನ್ ಫೋಲ್ಡ್ ಇದೆ ಅಲ್ವಾ, ಆ ಸ್ಟಿಚ್ ಮಾಡಿರೋ ಕಡೆ ನೀವು ಹಿಂಗೆ ತಗೊಳ್ಳಿ, ಮೇಲೆ ತಗೊಂಬಿಡಿ. ಓಕೆನಾ? ಇನ್ನೊಂದು ಬೇಕಂದ್ರೂ ಹಿಂಗೆ ಹಿಂಗೆ ತಗೊಂಡು ಏನು ಮಾಡಿ ಅಂತ ಅಂದರೆ ಹಿಂಗಿಂದ ಎಳ್ಕೊಂಡು ಅದು ಮಧ್ಯದಲ್ಲಿ ಅಂದರೆ 4 ಲೇಯರ್ ಇದೆ ಅಲ್ವಾ, ಸೊ 2ಕ್ಕೆ ಹಿಂಗೆ ತೊಗೊಂಬಿಟ್ಟು ಎಳ್ಕೊಂಬಿಡಿ. ಓಕೆನಾ?